ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ಸ್ ಝೋನ್. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದು ಅಂತ ಅಂದರೆ, ಹಿಂದೂ ಎಡಿಟೋರಿಯಲ್ ಅಂದರೆ ಏನು, ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಯಾಕೆ ಮಾಡಬೇಕು ಆ್ಯಂಡ್ ಅದು ಹೇಗೆ ಮಾಡೋದು, ಅಂದರೆ ಅದನ್ನ ಎಲ್ಲಿ ಹುಡ್ಕೋಬೇಕು, ಹಿಂದಿಲಿ ಮಾತ್ರ ಅವೈಲಬಲ್ ಇದೆಯಾ, ಕನ್ನಡದಲ್ಲಿ ಮಾಡೋಕ್ಕೆ ಆಗಲ್ವಾ, ಇಲ್ಲ ಅಂತ ಅಂದರೆ ನಮ್ಗೆ ಹಿಂದಿ ಅರ್ಥ ಆಗಲ್ಲ ಅವ್ರ ವೀಡಿಯೋಸ್ ನೋಡೋದ್ರಿಂದ, ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ ಕೇಳಿದ್ದೀರಾ ತುಂಬ ಜನ. ಸೊ ನನಗೆ ಕನ್ನಡ ಸ್ಟೂಡೆಂಟ್ಸ್ಗೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇರೋದು. ಇದನ್ನು ಫುಲ್ ಕಂಪ್ಲೀಟಾಗಿ ನೋಡಿ ನಿಮಗೆ ಇಂಗ್ಲೀಷ್ ಗ್ರಿಪ್ ಹೇಗೆ ತೊಗೊಳ್ಳೋದು, ಮಾರ್ಕ್ಸಲ್ಲಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಮಾರ್ಕ್ಸ್ನ ಹೇಳ್ತೀನಿ, ಓಕೆನಾ. ಹಿಂದೂ ಎಡಿಟೋರಿಯಲ್ ಇಸ್ ನಥಿಂಗ್ ಬಟ್ ಪ್ಯಾಸೇಜ್ನ ಪ್ಯಾಸೇಜ್ ಅದರಲ್ಲಿ ಇರುತ್ತಲ್ಲ, ಎಡಿಟೋರಿಯಲ್ ಸೆಷನ್ ಇರುತ್ತೆ, ಬಿಫೋರ್ ಸ್ಪೋರ್ಟ್ಸ್ ಸೆಷನ್ ಎಡಿಟೋರಿಯಲ್ ಸೆಷನ್ ಇರುತ್ತೆ, ಅದನ್ನು ರೀಡ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ನೀವು ಆನ್ಲೈನಲ್ಲಿ ಕೂಡ ಮಾಡ್ಬೋದು, ನಾನು ಹೇಳ್ತೀನಿ. ಪ್ಯಾಸೇಜ್ನ ಹಿಂದೂ ಎಡಿಟೋರಿಯಲ್ ಅಂತ ಹೇಳೋದು. ನಿಮಗೆ ಮಾರ್ಕ್ಸಲ್ಲಿ 2 ಪ್ಯಾಸೇಜಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಒಂದರಲ್ಲಿ ಜಸ್ಟ್ ಆನ್ಸರ್, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಟೈಪ್ ಇದ್ದರೆ, ಇನ್ನೊಂದರಲ್ಲಿ ನಿಮಗೆ ವೊಕ್ಯಾಬ್ ಐಡೆಂಟಿಫೈ ಮಾಡೋದ್ರ ಬಗ್ಗೆ ಇರುತ್ತೆ, ಇಲ್ಲ ಅಂತ ಅಂದರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಬಗ್ಗೆ ಇರುತ್ತೆ. ನೀವು ಅದನ್ನು ಗ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಪ್ಯಾಸೇಜ್ನ ಫಾಸ್ಟಾಗಿ ರೀಡ್ ಮಾಡೋದು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಫಾಸ್ಟಾಗಿ ಮಾಡ್ಕೋತೀರಾ ಅದ್ರ ಮೇಲೆ ನಿಮ್ಮದು ಇಂಗ್ಲೀಷ್ ಮಾರ್ಕ್ಸಲ್ಲೆಲ್ಲ ಮತ್ತು ಎಕ್ಸಾಮಲ್ಲೂ ಕೂಡ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಇನ್ನು ಎಡಿಟೋರಿಯಲ್ ಅಂತ ಬಂದರೆ, ಎಲ್ಲರೂ ಟೀಚರ್ಸ್ಗಳಲ್ಲಿ ಎಡಿಟೋರಿಯಲ್ ಅಂತ ಹಾಕಿರ್ತಾರಲ್ಲ, ಅಲ್ಲಿ ಏನು ಸಿಗುತ್ತೆ ಅಂತಂದರೆ ವೊಕ್ಯಾಬ್ ಸಿಗುತ್ತೆ ಆ್ಯಂಡ್ ಪ್ಯಾಸೇಜ್ ಮತ್ತು ಆರ್ಟಿಕಲ್ನ ರೀಡ್ ಮಾಡಿಸ್ತಾರೆ, ಅದನ್ನು ಹೇಗೆ ರೀಡ್ ಮಾಡೋದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಗ್ರಾಮರ್ ಡಿಟೆಕ್ಷನ್ ಬಗ್ಗೆ ಇರುತ್ತೆ, ಅದಾದಮೇಲೆ ಫ್ರೇಸಸ್ ಆ್ಯಂಡ್ ಇಡಿಯಮ್ಸ್, ಇಷ್ಟು ಸೆಷನ್ನ ಎಲ್ಲ ಟೀಚರ್ಸು ಏನೇನೀಗ ವೀಡಿಯೋಸ್ ಮಾಡ್ತಾ ಇದ್ದಾರಲ್ಲ ಆ ಕಂಟೆಂಟ್ ಇರುತ್ತೆ. 1 hour ಕಂಟೆಂಟಲ್ಲಿ ಇಷ್ಟು ಕಂಟೆಂಟ್ನ ಹಾಕಿರ್ತಾರೆ. ಆ್ಯಂಡ್ ಅದರಲ್ಲೇ ಈ ಈಗ ಲೈಕ್ ಏನಂತ ಅಂದರೆ, ನಾನು ಕೆಲವೊಬ್ಬರು ಹೇಳ್ತೀನಿ, ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಹಿಂದೂ ಅಥವಾ ನ್ಯೂಸ್ ಪೇಪರ್, ಹಿಂದೂ ಇರ್ಬೋದು, ಇಲ್ಲ ಅಂತ ಅಂದರೆ ನ್ಯೂಸ್ ಫಸ್ಟ್, ಈ ಥರ ಯಾವ್ದಾರ ಇರುತ್ತಲ್ಲ ನ್ಯೂಸ್ ಪೇಪರ್, ಅಲ್ಲಿಂದ ವೊಕ್ಯಾಬ್ಸ್ನ ತೆಗ್ದು ಹಾಕಿರ್ತಾರೆ, ಓಕೆನಾ. ಆದರೆ ನಿಮಿಷಾ ಮ್ಯಾಮ್ ಅಂತ ಇದ್ದಾರಲ್ಲ, ಅವರು ಒಬ್ಬರು ಟೀಚರ್ಸ್ ಏನು ಮಾಡಿರ್ತಾರೆ ಅಂತ ರೆಗ್ಯುಲರಾಗಿ ಬರೋ ವೊಕ್ಯಾಬ್ಸ್ನೇ ಪದೇ ಪದೇ ಮಾಡಿಸ್ತಾರೆ. ಹಿಂಗಿರುತ್ತೆ, ಡಿಫ್ರೆನ್ಸ್ ಇದೆ ಆಯಿತಾ. ಬಟ್ ಆದರೆ ಆರ್ಟಿಕಲ್ ಅಂತ ಬಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾನು ನೋಡ್ದಂಗೆ ಹಿಂದೂ ಆರ್ಟಿಕಲ್ನೇ ತೊಗೊಳ್ಳೋದು. ಹಿಂದೂ ಆರ್ಟಿಕಲ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಹಿಂದೂ ಎಡಿಟೋರಿಯಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಎಡಿಟೋರಿಯಲ್ ಲಿಂಕು ಓಪನ್ ಆಗುತ್ತೆ. ಪರ್ ಡೇ 2 ಎಡಿಟೋರಿಯಲ್ ಅವರು ಅಪ್ಡೇಟ್ ಮಾಡ್ತಾರೆ. ಅದರಲ್ಲಿ ಆಫ್ ಎಡಿಟೋರಿಯಲ್ ಮಾತ್ರ ಫ್ರೀ ಅವೈಲಬಲ್ ಇರುತ್ತೆ, ಇನ್ನು ಪೇಯ್ಡ್ ಸೋರ್ಸ್ ಇರುತ್ತೆ. ನಿಮಗೆ ಪೇಯ್ಡ್ ಅವಶ್ಯಕತೆ ಇಲ್ಲ, ಅದು ಎಲ್ಲಿ ತನಕ ಫ್ರೀ ಇದೆಯಲ್ಲ ಅಷ್ಟನ್ನು ನೀವು ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದಿನ 2 ಎಡಿಟೋರಿಯಲ್ ಬಿಡ್ತಾರೆ, ಆ 2 ಎಡಿಟೋರಿಯಲ್ಸ್ನ ನೀವು ಜಸ್ಟ್ 2-3 ಸರಿ ಓದಿದ್ನೇ ಎಡಿಟೋರಿಯಲ್ನ 2 ಸರಿ ಓದಿ, ಅಷ್ಟೇ ನಿಮ್ಗೆ ಮಾಡಬೇಕಾಗಿರೋದು ಅಲ್ಲಿ. ಅದಾದಮೇಲೆ ನೆಕ್ಸ್ಟು ನೆನಪಿಟ್ಕೊಂಡ್ರಲ್ಲ, ಆ ಎಡಿಟೋರಿಯಲ್ನ ಓದೋದು ಫ್ರೀ ಅವೈಲಬಲ್ ಇದೆ ಹಿಂದೂ ಅಲ್ಲಿ, ಅದನ್ನು ಓದಿ. ವಿಡಿಯೋ ಸೋರ್ಸ್ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನಂತ ಅಂದರೆ, ವರುಣ್ ಚಿತ್ರ ಸರ್ ಇದ್ದಾರೆ, ಅನುಭವ್ ಸರ್ ಇದ್ದಾರೆ, ಆ್ಯಂಡ್ ನೆಕ್ಸ್ಟ್ ನಿಮಿಷಾ ಮ್ಯಾಮ್ ಇದ್ದಾರೆ. ವರುಣ್ ಚಿತ್ರ ಸರ್ದು ಲರ್ನಿಂಗ್ ಕ್ಯಾಪ್ಸ್ಯೂಲ್ ಅಂತ ಇದೆ, ಇದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಅವ್ರು ಲರ್ನಿಂಗ್ ಕ್ಯಾಪ್ಸ್ಯೂಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾರೆ. ಅವ್ರದ್ದು ಸಪ್ರೇಟಾಗಿ ವೈಟ್ ಐ ಚಾನಲ್ ಅಂತ ಅಂದರೆ ಸ್ಟಡಿ ಕ್ವಿಕ್ ಇದೆ. ಅನುಭವ್ ಸರ್ ಅಡ್ಡ ಚಾನಲಲ್ಲಿ ಮಾಡ್ತಾರೆ. ನಿಮಿಷಾ ಮ್ಯಾಮು ವೈಟ್ ಐ ಚಾನಲ್ ಅವ್ರದ್ದೇ ಇದೆ. ಇಲ್ಲ ಎಸ್ ಆಫೀಸರಲ್ಲಿ ನೀವು ಪೇಯ್ಡ್ ಸೋರ್ಸಸ್ ಕೂಡ ತೊಗೋಬೋದು. ಬಟ್ ಆದರೆ ನಿಮಗೆ ಎಡಿಟೋರಿಯಲ್ನ ಎಲ್ಲರೂ ಕೂಡ ಫ್ರೀಯಾಗಿ ಮಾಡ್ತಾರೆ. ಎಡಿಟೋರಿಯಲಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ದೀನಿ, ಆ್ಯಂಡ್ ಈ ಎಡಿಟೋರಿಯಲ್ನ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಇದೆಲ್ಲ ಫುಲ್ಲು ಹಿಂದಿಲೇ ಎಕ್ಸ್ಪ್ಲನೇಷನ್ ಇರುತ್ತೆ, ಇಂಗ್ಲೀಷಲ್ಲಿ ಸ್ಲೈಡ್ಸ್ ಇರುತ್ತೆ ಅಷ್ಟೇ, ಓಕೆನಾ. ಎಲ್ಲರೂ ಕೂಡ ಹಿಂದಿಲೇ ಎಕ್ಸ್ಪ್ಲೈನ್ ಮಾಡೋದು, ಯಾರು ಏನದು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ. ಇದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ನಿಮಿಷಾ ಮ್ಯಾಮ್ದು ನೀವೇನಾದ್ರು ಕನ್ನಡ ಸ್ಟೂಡೆಂಟ್ಸ್ ಆಗಿದ್ದರೆ, ನಿಮ್ಗೇನಾದರೂ ವೀಡಿಯೋ ಸೋರ್ಸ್ ಬೇಕು ಅಂತ ಅನಿಸಿದ್ರೆ ವರುಣ್ ಚಿತ್ರ ಸರು ಮತ್ತು ಅನುಭವ್ ಸರ್ನ ನೋಡಿ ಕಲ್ತ್ಕೊಳ್ಳಿ ವೊಕ್ಯಾಬ್ನ. ಯಾಕಂತಂದರೆ ನಿಮಿಷಾ ಮ್ಯಾಮು ಪರ್ ಡೇ ನಾನು ಹಳೆ ವೀಡಿಯೋದಲ್ಲಿ ಹೇಳ್ದಂಗೆ 100+ ಮಾಡಿಸ್ತಾರೆ. ಆವಾಗ ನಿಮಗೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗಲ್ಲಿ ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು. ಇನ್ ಕೇಸ್ ನೀವು ಏನಾದರೂ ನಿಮಿಷಾ ಮ್ಯಾಮಿಂದನೇ ವೊಕ್ಯಾಬ್ ಮಾಡ್ತಾ ಇದ್ದರೆ, ನೀವು ವೊಕ್ಯಾಬ್ನ ಹೇಗೆ ಕಲಿಬೇಕು ಅಂತ ಅಂದರೆ, ಅದನ್ನು ಮಗಪ್ ಮಾಡಬಾರ್ದು. ಜಸ್ಟ್ ನೀವು ಅವ್ರು ಮಾಡಿಸೋ PDF ಮಾರ್ನಿಂಗ್ ವಿಡಿಯೋ ನೋಡಿದರೆ ಸಂಜೆ ಅದನ್ನು PDF ಒಂದ್ಸರಿ ರಿವೈಸ್ ಮಾಡಬೇಕು. ಅದಾದಮೇಲೆ ವೀಕ್ಲಿ PDF ಬರುತ್ತೆ ದ್ರೋಣ, ಆ್ಯಂಡ್ ಮಂತ್ಲಿ PDF ಕೂಡ ಇವ್ರದ್ದು ಬರುತ್ತೆ. ಅದು ಸೇಮ್ PDF ಆಗಿರುತ್ತೆ, ಆದರೆ ಕ್ರಿಸ್ಪ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಎಲ್ಲ ಫುಲ್ಲು ಕೊಟ್ಟಿರೋಲ್ಲ. ಹಾಗಾಗಿ ನೀವು ಡೈಲಿ PDF ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ, ಜೊತೆಗೆ ದ್ರೋಣ PDF ವೀಕ್ಲಿ ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಇಷ್ಟೇ, 3 months ನೀವು ವೊಕ್ಯಾಬಿಗೆ ಎತ್ತಿಡಬೇಕು. ಯಾಕಂತ ಅಂದರೆ 3 months ತನಕ ನಿಮಗೆ ವೊಕ್ಯಾಬ್ ನೆನಪಾಗಲ್ಲ. ನೀವು ನೆನಪು ಮಾಡ್ಕೊಂಡಿದ್ದ ತಕ್ಷಣ ನೆನಪಾಗಲ್ಲ. ಯಾಕಂತಂದರೆ ನಾವು ಮಾತಾಡೋದು ಕನ್ನಡ, ನಾವು ಯೂಸ್ ಮಾಡೋ ಲ್ಯಾಂಗ್ವೇಜ್ ಕನ್ನಡ, ಆ್ಯಂಡ್ ನಮಗೆ ಯಾವಾಗಲೂ ಥಿಂಕ್ ಮಾಡೋದು ಲ್ಯಾಂಗ್ವೇಜ್ ಕೂಡ ಕನ್ನಡನೇ ಆಗಿರೋದ್ರಿಂದ ಮೋಸ್ಟ್ ಆಫ್ ದೆಮ್ಗೆ ವೊಕ್ಯಾಬ್ಸ್ಗಳು ತುಂಬ ಹೊಸದು ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಸುಮ್ಮನೆ ನೆನಪು ಮಾಡ್ಕೊಳ್ಳೋಕ್ಕಾದ್ರೂ ನಿಮಗೆ 3 months ಬೇಕಾಗತ್ತೆ, ಓಕೆನಾ.
ಅದಾದಮೇಲೆ ನೀವು ನೋಡ್ದಲೇ ಹೇಳ್ಬಿಡ್ತೀನಿ ಇದೆಲ್ಲ ಅನ್ಕೋಬೇಡಿ. ಆ ಒಕ್ಯಾಬ್ ಬಂದಿದ ತಕ್ಷಣ ಅದಕ್ಕೆ ಅರ್ಥ ಗೊತ್ತಾಗ್ತಿದೆಯಾ, ಆವಾಗ ನಿಮಗೆ ಒಕ್ಯಾಬ್ ಬರ್ತಿದೆ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ PDF ಸೋರ್ಸಿಗೆ ಬಂದರೆ, ಯಾರಿಗೆಲ್ಲ ವಿಡಿಯೋ ಸೋರ್ಸಸ್ ಗೊತ್ತಾಗ್ತಿಲ್ಲ, ಎಲ್ಲ ಹಿಂದಿಲೇ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ PDF ಸೋರ್ಸ್ ಇದೆ. ನಾನು ತುಂಬ ಯೂಸ್ ಮಾಡೋದೇ PDF ಸೋರ್ಸ್ನ. ಓಕೆನಾ. ಅಫೇರ್ಸ್ ಕ್ಲೌಡಲ್ಲಿ ಕೆರಿಯರ್ ಕ್ಲೌಡ್ ಅಂತ ಇದೆಯಲ್ಲ, ಅವ್ರದ್ದು PDF ಸೋರ್ಸ್ ಬರುತ್ತೆ. ಇದು ಪೇಯ್ಡ್ ಸೋರ್ಸು. ಓಕೆನಾ. ಇಲ್ಲ ಅಂತಂದರೆ ನಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ಅಲ್ಲಿದೆ ನಿಮಗೆ. ಆ್ಯಂಡ್ ಡೈಲಿ ಇವರು ಅಪ್ಡೇಟ್ ಮಾಡ್ತಾರೆ. ಡೈಲಿ ಒಂದು ಆರ್ಟಿಕಲ್ನ ಇವರು ಫುಲ್ಲು ಏನು ಹೇಳ್ತಾರೆ, ಫುಲ್ಲು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಲೈಕ್ ಗ್ರಾಮರ್ ಆಗಿರ್ಬೋದು, ಅದರಲ್ಲಿ ನೌನ್ ಯಾವುದಿದೆ, ಸಬ್ಜೆಕ್ಟ್ ಯಾವುದಿದೆ, ಆ್ಯಂಡ್ ಪ್ರಿಪೋಸಿಷನ್ ಯಾವುದಿದೆ, ಪ್ರೊನೌನ್ ಯಾವುದಿದೆ, ಇದೆಲ್ಲದನ್ನು ಕೂಡ ಅಂಡರ್ಲೈನ್ ಮಾಡಿರ್ತಾರೆ. ಇದನ್ನು ಆ ಆರ್ಟಿಕಲಲ್ಲಿ ಓದ್ಕೋಬೇಕು. ಆ್ಯಂಡ್ ಅದನ್ನು ಫುಲ್ 2 times ಓದಿ, ಆವಾಗ ನಿಮಗೆ ಬರ್ತಾ ಹೋಗುತ್ತೆ, ಲೈಕ್ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ನೆಕ್ಸ್ಟ್ ಆರ್ಟಿಕಲ್ಸಲ್ಲಿ ವೊಕ್ಯಾಬ್ ಇರುತ್ತೆ, ನೆಕ್ಸ್ಟ್ ಗ್ರಾಮರು ಇರುತ್ತೆ. ಅದೇ ಒಂದೇ ಒಂದು ಆರ್ಟಿಕಲಲ್ಲಿ ನಾನು ಅದನ್ನು ಸ್ಯಾಂಪಲ್ಗೆ ಅಂತ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅದು ಪೇಯ್ಡ್ ಆಗಿದೆ. ನಿಮಗೆ ಪೇಯ್ಡ್ ತೊಗೋಬೇಕು ಅಂತ ಅನಿಸಿದ್ರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ತುಂಬ ಅವೈಲಬಲ್ ಇದೆ. ನಾನು ಹೇಳಿದ್ನಲ್ಲ ಆವಾಗಲೇ, ಹಿಂದೂ ಎಡಿಟೋರಿಯಲ್ ಅಂತಾನೆ ಒಂದು ವೆಬ್ಸೈಟ್ ಇದೆ, ಹಿಂದೂ ಅವ್ರದ್ದೇ, ನ್ಯೂಸ್ ಪೇಪರ್ ಅವ್ರದ್ದೇ. ಅಲ್ಲೂ ಹೋದ್ರೂ ನಿಮಗೆ ಡೈರೆಕ್ಟಾಗಿ ನಿಮಗೆ ಆರ್ಟಿಕಲ್ ಸಿಕ್ಬಿಡುತ್ತೆ, ಅಲ್ಲೇ ಓದ್ಬೋದು. ಇನ್ ಕೇಸ್ ವೊಕ್ಯಾಬ್ ಎಲ್ಲ ಬೇಕು ಅಂತ ಅಂದರೆ ನಾನು ಶೇರ್ ಮಾಡಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿ ನೋಡ್ಕೋಬೋದು. ಆ್ಯಂಡ್ ವೊಕ್ಯಾಬ್ಸ್ ಇಲ್ಲೂ ಸಿಗುತ್ತೆ, ದ್ರೋಣ PDF ಅಲ್ಲೂ ನಿಮಗೆ ಫ್ರೀ ಸಿಕ್ಬಿಡುತ್ತೆ. ಓಕೆನಾ. ಅಷ್ಟೇ ಮೋರ್ ದೆನ್ ಎನಫ್ ಆಗುತ್ತೆ ನಿಮಗೆ. ಆ್ಯಂಡ್ ವೊಕ್ಯಾಬ್ನ ಮಗಪ್ ಮಾಡಬೇಡಿ, ಹಾಗೆ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಷ್ಟೇ. ನಿಮ್ಗೆ ಆ ವರ್ಡ್ ನೋಡಿದ ತಕ್ಷಣ ಅದ್ರ ಅರ್ಥ ಗೊತ್ತಾಗಬೇಕು, ಅದಷ್ಟೇ ಅದ್ರದ್ದು ಲಾಜಿಕ್ ಇರೋದಲ್ಲಿ. ಆ್ಯಂಡ್ ವೊಕ್ಯಾಬು ಸಪ್ರೇಟ್ಲಿ ಆಗಿ ಮಂತ್ಲಿ PDF ಕೂಡ ಇವರು ಲೈಕ್ ಅಫೇರ್ಸ್ ಕ್ಲೌಡ್ ಅವ್ರದ್ದೇ ರಿಲೀಸ್ ಮಾಡ್ತಾರೆ. ಇವ್ರು ಏನು ರಿಲೀಸ್ ಮಾಡ್ತಾರಲ್ಲ, ಇದು ಫುಲ್ಲು ಹಿಂದೂ ಎಡಿಟೋರಿಯಲಿಂದನೇ ಪಿಕ್ ಮಾಡಿರೋದಾಗಿರುತ್ತೆ. ಇವ್ರದ್ದು ಫುಲ್ಲು ವೊಕ್ಯಾಬ್ ಎಲ್ಲ ಡೈಲಿ ಹಿಂದೂ ಎಡಿಟೋರಿಯಲಿ ಯಾವುದು ಬರ್ತಾ ಇರುತ್ತಲ್ಲ, ಆ ವೊಕ್ಯಾಬ್ನ ಪಿಕ್ ಮಾಡಿರ್ತಾರೆ. ಅದರದ್ದು ಆ್ಯಂಟೋನಿಮ್ಸ್ ಆಗಿರ್ಬೋದು, ಅದರದ್ದು ಸಿನೋನಿಮ್ಸ್ ಆಗಿರ್ಬೋದು, ಆ್ಯಂಡ್ ಒನ್ ವರ್ಡಲ್ಲಿ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಿ ಕೊಟ್ಟಿರ್ತಾರೆ. ಆ್ಯಂಡ್ ಕಸ್ಟಮೈಸ್ಡ್ PDF ಇರುತ್ತೆ. ಆ್ಯಂಡ್ ಅದನ್ನೇ ಹೇಳಿದ್ನಲ್ಲ, ಯಾಕೆ ಹಿಂದೂವಲ್ಲೇ ತೆಗಿತಾರೆ ಅಂತ ಅಂದರೆ, ಆಲ್ಮೋಸ್ಟ್ ಎಕ್ಸಾಮ್ಸ್ಗಳಲ್ಲಿ ಹಿಂದೂ ನ್ಯೂಸ್ ಪೇಪರಿಂದನೇ, ಇಲ್ಲ ಅಂತ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ, ಈ ನ್ಯೂಸ್ ಪೇಪರ್ಸಿಂದನೇ ವರ್ಡ್ಸ್ಗಳು ಏನು ಬಂದಿರುತ್ತಲ್ಲ ಲಾಸ್ಟ್ 3 months, ಲಾಸ್ಟ್ 4 monthsಲ್ಲಿ ಅದನ್ನೇ ತೆಗೆದು ಕೊಟ್ಟಿರ್ತಾರೆ. ಹಾಗಾಗಿ ಆ ವರ್ಡ್ಸನ್ನೇ ತೆಗೆದು ಇವರು PDF ಮಾಡಿ ಕೊಟ್ಟಿರ್ತಾರೆ. ಅದರದ್ದು ನಾನು PDF ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ನಾನು ಇಲ್ಲೇನು ನಿಮಗೆ ಪೇಯ್ಡ್ ತೊಗೊಳ್ಳೇಬೇಕು ಅಂತ ಕಂಪಲ್ಸರಿ ಹೇಳಲ್ಲ, ಫ್ರೀ ಸೋರ್ಸಸ್ ತುಂಬ ಅವೈಲಬಲ್ ಇದೆ. ಅದರಲ್ಲೇ ನೀವು ಇಂಗ್ಲೀಷ್ ವೊಕ್ಯಾಬ್ ಮತ್ತು ಎಡಿಟೋರಿಯಲ್ ಸೋರ್ಸಸ್ನ ಯೂಸ್ ಮಾಡ್ಕೋಬೋದು. ಇನ್ನು ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ ಮಾರ್ಕ್ಸ್ ಹೇಗೆ ರೈಸ್ ಮಾಡ್ಕೊಳ್ಳೋದು ಅಂತ ಕೇಳಿದ್ದೀರಾ. 15 days 1 monthಲ್ಲೆಲ್ಲ ನಾನು ಮಾರ್ಕ್ಸ್ ರೈಸ್ ಆಗುತ್ತೆ ಅಂತ ಹೇಳಲ್ಲ. ಲೈಕ್ ಮಿನಿಮಮ್ ನೀವೇನಾರ ಕನ್ನಡ ಸ್ಟೂಡೆಂಟ್ಸ್ ಆಗಿದ್ದರೆ 3 months ಕಂಪಲ್ಸರಿಯಾಗಿ ಕೊಡಬೇಕು. RRB ಕ್ಲರ್ಕ್ ಮೀನ್ಸಿಗೆ ನಾನು ಮಾರ್ಕ್ಸ್ನ ರೈಸ್ ಮಾಡ್ಕೋಬೇಕು ಅಂತ ಕೇಳಿದ್ದೀರಾ ತುಂಬ ಜನ. ಬಟ್ ಆದರೆ 1 monthಲ್ಲೆಲ್ಲ ನನಗೆ ಅದು ಯಾವ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದರೆ ನಿಮ್ದು ಏನಾರ ಡೆಡಿಕೇಶನ್ ಇದ್ದರೆ, ನೀವೇನಾದರೂ ಇಂಗ್ಲೀಷ್ ಬ್ಯಾಕ್ಗ್ರೌಂಡಿಂದ ಇಂಗ್ಲೀಷ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಏನದು ಮಾರ್ಕ್ಸ್ ಬರುತ್ತೆ, ಅದರಲ್ಲೇನು ಮೋಸ ಇಲ್ಲ. ಲೈಕ್ ಕಟ್ ಆಫ್ನ ಕ್ಲಿಯರ್ ಮಾಡ್ಕೋಬೋದು ಆರಾಮಾಗೆ. ಆ್ಯಂಡ್ ಒಂದು ಪ್ಯಾಸೇಜ್ ಸಾಕು 5 marks ಬಂದುಬಿಡುತ್ತೆ. ಆ್ಯಂಡ್ ಇನ್ನೊಂದು ಪ್ಯಾಸೇಜಲ್ಲಿ ಇಡಿಯಮ್ಸ್ ಏನಾದರೂ ಗೊತ್ತಿದ್ದರೆ ಅದು ಕೂಡ ಆಗುತ್ತೆ. ಆ್ಯಂಡ್ ನಿಮಗೆ 120 ರೂಲ್ಸ್ ಆಫ್ ಗ್ರಾಮರ್ ನಾನು ಹೇಳಿದ್ದೆ, ದಿನ ಒಂದು 10 ರೂಲ್ಸ್ ಆದರೂ ನೀವು ರಿವೈಸ್ ಮಾಡ್ತಾ ಇರಬೇಕು. ಯಾಕಂದರೆ ಮೋಸ್ಟ್ ಆಫ್ ಎಲ್ಲ ಕ್ವಶನ್ಸು ಇದೇ 120 ರೂಲ್ಸ್ ಗ್ರಾಮರ್ ಮೇಲೇ ಬೇಸ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಆ ರೂಲ್ಸ್ ಚೆನ್ನಾಗಿ ಗೊತ್ತಿದ್ದರೆ ನೀವು ಆಲ್ಮೋಸ್ಟ್ ಆಲ್ ಕ್ರ್ಯಾಕ್ ಮಾಡ್ದಂಗೆ. ಇದು ಯಾಕೆ ಅಂತಂದರೆ, ಒನ್ ಲೈನರಲ್ಲಿ ಫಿಲ್ಲರ್ಸಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಸೆಂಟೆನ್ಸ್ ಎರರ್ ಡಿಟೆಕ್ಷನಲ್ಲಿಯೂ ಕೂಡ 120 ರೂಲ್ಸ್ ಆಫ್ ಗ್ರಾಮರ್ ಇರುತ್ತೆ. ಇಲ್ಲ ನಿಮಗೆ 120 ರೂಲ್ಸ್ ಆಫ್ ಗ್ರಾಮರ್ ಗೊತ್ತಾಗಿಲ್ಲ ಅಂತ ಅಂದರೆ, ಬೇಸಿಕ್ ಗ್ರಾಮರ್ ರೂಲ್ಸ್ ಇದೆ, ಅಡ್ಡ ಚಾನಲಲ್ಲಿ ಇದೆ. ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ 2 ಟೀಚರ್ಸ್ ಮಾಡಿದ್ದಾರೆ. ಅನುಭವ್ ಸರ್ದು ಕೂಡ ಗ್ರಾಮರ್ ಮ್ಯಾರಥಾನ್ ಇದೆ, ಅದು ಆಲ್ಮೋಸ್ಟ್ 13 hours ಸಮಥಿಂಗ್ ಏನೋ ಇದೆ. ಆ ಮ್ಯಾರಥಾನ್ ನೋಡಿದ್ರೂ ಓಕೆ, ಇಲ್ಲ ಅಂತಂದರೆ ನಿಮಿಷಾ ಮ್ಯಾಮ್ದು 11 hours ಮ್ಯಾರಥಾನ್ ನೋಡಿದ್ರೂ ಓಕೆ. ಇದೆರಡೂ ನಾನು ಹಿಂದಿನ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಆ್ಯಂಡ್ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಎಡಿಟೋರಿಯಲ್ ಕ್ಲಾಸ್ನ ಅಟೆಂಡ್ ಮಾಡಿ. ದಿನ ಸಂಜೆ ಹೊತ್ತು ನೀವು ಸೆಲ್ಫ್ ರಿವಿಷನ್ ಮಾಡಬೇಕು. ಆ್ಯಂಡ್ ಸಂಡೇ ಅದರದ್ದು ಫುಲ್ ರಿವಿಷನ್ ಮಾಡಬೇಕು. ಇನ್ ಕೇಸ್ ಸಂಡೇ ಹೊತ್ತು ಫುಲ್ ರಿವಿಷನ್ ಆಗಿಲ್ಲ ಅಂದರೂ ದಿನ ಸಂಜೆ ಆಲ್ಮೋಸ್ಟ್ 30 minutes ಆಗುತ್ತೆ ಅಷ್ಟೇ, ಅದನ್ನು ಸೆಲ್ಫ್ ರಿವಿಷನ್ ಮಾಡಲೇಬೇಕು ನೀವು ವಿಡಿಯೋ ನೋಡೋದ್ಮೇಲೆ. ಆ್ಯಂಡ್ ವೀಕ್ಲಿ 1 or 2 ಮಾರ್ಕ್ಸ್ ಕೊಡಬೇಕು. ಆ್ಯಂಡ್ ಮಾರ್ಕ್ಸ್ದು ಅನಾಲಿಸಿಸ್ ಮಾಡಿದ್ದು ನೋಟ್ಸ್ ಮೇಕಿಂಗ್ ಕಂಪಲ್ಸರಿ ಮಾಡಲೇಬೇಕು. ಮಾರ್ಕ್ಸ್ದು ಯಾಕೆ ಅನಾಲಿಸಿಸ್ ಮಾಡ್ತಿರಲ್ಲ,
ಕೆಲವೊಮ್ಮೆ ನಾನು ಇಡೀ ಮಾರ್ಕ್ಸ್‌ನೇ ಬರೀತಿದ್ದೀನೇನಪ್ಪ ಅಂತ ಅನ್ನಿಸ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ಒಂದು 5 ಟು 6 ಮಾರ್ಕ್ಸ್ ತನಕ. ಅದರಲ್ಲಿ ಏನೇನು ಗ್ರಾಮರ್ ತಪ್ಪಾಗಿದೆ ನಿಮ್ಮದು ಅದನ್ನು ಒಂದು ಹತ್ರ ಬರ್ಕೊಳ್ಳಿ, ವೊಕ್ಯಾಬ್ ಏನೇನು ಬಂದಿದೆ ಅದನ್ನು ಒಂದು ಹತ್ರ ಬರ್ಕೊಳ್ಳಿ. ಒಂದು ಬುಕ್ಕಲ್ಲಿ ಸೆಕ್ಷನ್ ಮಾಡಿಕೊಂಡು ಹಾಗೆ ಬರ್ಕೊಳ್ಳಿ. ನಂದು ಬುಕ್ಕು ಇದೆ, ನಾನು ಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ವೆಡ್ನೆಸ್ಡೇ ಪರ್ಫೆಕ್ಷನ್ ಕ್ಲಾಸ್ ಬರುತ್ತೆ. ಸ್ಟಾರ್ಟಿಂಗ್ 1 ಮಂತ್ ನೀವು ಪರ್ಫೆಕ್ಷನ್ ಕ್ಲಾಸ್ನ ಮಾಡೋದು ಬೇಡ, ಅದು ನಾಟ್ ನೆಸಸರಿ. ಸೆಕೆಂಡ್ ಮಂತಿಂದ ನೀವು ಬೇಕಾದ್ರೆ ಪರ್ಫೆಕ್ಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಂತಲ್ಲಿ ಫಸ್ಟು ನೀವು ಗ್ರಾಮರ್ನ ಮುಗಿಸ್ಕೊಳ್ಳಿ, ಎಡಿಟೋರಿಯಲ್ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇಂದು ಎಡಿಟೋರಿಯಲಲ್ಲಿ ಡೈಲಿ ಎಡಿಟೋರಿಯಲ್ನ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಎಷ್ಟೇ ಕ್ಲಾಸಸ್ನ ಮಾಡಿದ್ರೂ ನಿಮ್ಮದು ಸೆಲ್ಫ್ ಪ್ರಾಕ್ಟೀಸ್ ಇಲ್ದಲೆ ನೀವೇನೂ ಮಾಡಲಿಕ್ಕಾಗಲ್ಲ. ನೀವೇ ಓದಬೇಕು, ನಿಮಗೆ ಅರ್ಥ ಆಗೋ ಥರ ನೀವು ಮಾಡ್ಕೋಬೇಕು ಅಷ್ಟೇ. ಫುಲ್ಲು ನಂದು ನೋಟ್ಸು ನಾನು ಹೀಗೇ ನೋಟ್ಸ್ ಮಾಡ್ಕೊತಿದ್ದಿದ್ದು 1/8 31/7 ಇದೆ ನೋಡಿ ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಾನು ಡೈಲಿ ಬರ್ಕೋತಾ ಇದ್ದೆ. ಆಲ್ಮೋಸ್ಟ್ 3 ಮಂತ್ಸ್ 4 ಮಂತ್ಸ್ ತನಕನೂ ನಾನು ಡೈಲಿ ಅದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇಡಿಯಮ್ಸ್ ಫುಲ್ಲು ಒಂದೇ ಹತ್ರ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ನನ್ನ ಹಳೆ ನೋಟ್ಸು ಕೂಡ ಇದೆ, ಅದು ಬೇರೆ, ಇದು ಹೊಸ ನೋಟ್ಸು. ಆ್ಯಂಡ್ 1/8 ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಆಲ್ಮೋಸ್ಟ್ ನಾನು ಡೈಲಿ ಬರ್ದಿದ್ದೀನಿ. ಇದೆಲ್ಲ ಪಿಂಕ್ ಕಲರಲ್ಲಿ ಹೈಲೈಟ್ ಆಗಿರೋದೆಲ್ಲ ಪದೇ ನಾನು ನೋಡಿರೋದು. ಲೈಕ್ ಮಾರ್ಕ್ಸ್ ಕೊಡ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ, ರಿವಿಷನ್ ಮಾಡಬೇಕಾದ್ರೆ ಅವಾಗ ಪಿಂಕ್ ಕಲರ್ ಮಾಡ್ತಿದ್ದೆ. ಮ್ಯಾಮ್ ಹೇಳ್ತಿರ್ತಾರೆ ಏನದು ನಿಮಗೆ ಇದು ಬರುತ್ತೆ ನೋಡಿ ಅಂತ, ಆವಾಗ ನಾನು ಯೆಲ್ಲೋ ಕಲರ್ ಹೈಲೈಟ್ ಮಾಡ್ತಿದ್ದೆ. ಆ್ಯಂಡ್ ಫ್ರೇಸಲ್ ವರ್ಬ್ಸೇ ಬೇರೆ. ಆ್ಯಂಡ್ ಮತ್ತು 4/8 ಡೈಲಿ ಕಂಟಿನ್ಯೂಸ್ ಆಗಿ ನಾನು ಆಲ್ಮೋಸ್ಟ್ 2 to 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಬರೆದಿದ್ದೀನಿ. ತುಂಬ ಇದೆ. ಆ್ಯಂಡ್ ಇದನ್ನು ರಿವೈಷನ್ ಮಾಡಿದ್ರೇ ಸಾಕು. ಆ್ಯಂಡ್ 16/8 ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅದು ನೆನ್ಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಬರೀರಿ. ಒನ್ ಮಂತ್ ಕಂಪಲ್ಸರಿ ಬರೀರಿ. ಅದಾದಮೇಲೆ ನೀವು ಬರಿಬೇಕು ಅಂತ ಏನಿಲ್ಲ, ಅದು ನಿಮ್ಮ ಇಷ್ಟ. ನೆಕ್ಸ್ಟು ಇದು ಓಕೆ. ಆ್ಯಂಡ್ ಈಗ ನಾನು ಏನದು ಡೈಲಿ ವೊಕ್ಯಾಬ್ಸ್ ಬರೆಯಲ್ಲ, ಬರೀ ನಾನು ಆಲ್ಮೋಸ್ಟ್ ಇಡಿಯಮ್ಸ್ ಬರ್ಕೋತೀನಿ ಅಷ್ಟೇ ಒಂದು ಹತ್ರ. ವೊಕ್ಯಾಬ್ಸ್ ಬರೆಯಲ್ಲ. ಈಗ ನನಗೆ ವೊಕ್ಯಾಬ್ಸ್ ಸ್ವಲ್ಪ ಓಕೆ ಅಂತ ಅನಿಸುತ್ತೆ, ಸೊ ದಟ್ ನಾನು PDF ಅಲ್ಲೇ ನೋಡ್ಕೋತೀನಿ. ಇಡಿಯಮ್ಸ್ ಮಾತ್ರ ಒಂದು ಹತ್ರ ಇರಲಿ ಅಂತ ಬರ್ಕೊಂಡಿರ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾನು ಎಲ್ಲ ಈಗ ರೀಸೆಂಟಾಗಿ ನಾನು ಯಾವುದ್ಯಾವುದು ಮಾರ್ಕ್ಸಲ್ಲಿ ಇರ್ಬೋದು, ನಾನು IBPS ಕ್ಲರ್ಕಲ್ಲಿ ಇರ್ಬೋದು, ಇಲ್ಲ ಅಂತಂದರೆ RRB POದಲ್ಲಿ ಇರ್ಬೋದು, ಆ್ಯಂಡ್ ಬೇರೆ ಮಾರ್ಕ್ಸ್ SBI ಕ್ಲರ್ಕ್ದೆಲ್ಲ ಕೊಡ್ತಿದ್ದಾಗ ನನಗೆ ಮೇನ್ಸಲ್ಲಿ ಗೊತ್ತಾಗ್ತಿತ್ತು ಇಡಿಯಮ್ಸ್ ಬಗ್ಗೆ ಒಂದು 2 to 3 ಮಾರ್ಕ್ಸ್ ಬರ್ತಿತ್ತು. ಹಾಗಾಗಿ ನಾನು ಇಡಿಯಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ. ಹಾಗಾಗಿ ನಂಗೆ ಗೊತ್ತಾಗಲಿ ಅಂತ ಬರ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಮಾರ್ಕ್ಸಲ್ಲಿ ನಾನು ಏನೇನು ತಪ್ಪು ಮಾಡ್ತಾಯಿದ್ದೆ ಅದನ್ನೆಲ್ಲ ಬರ್ಕೋತಾ ಇದ್ದೆ. ಅದರಲ್ಲೂ ಕೂಡ ಪದೇ ಏನಾದರೂ ರಿಪೀಟ್ ಆಗಿದ್ದರೆ ಇಡಿಯಮ್ಸ್ ನಾನು ಅದನ್ನು ಯೆಲ್ಲೋ ಕಲರೇ ಮಾಡ್ಕೊಂಡಿದ್ದೀನಿ. 1 to 2 ಮಾರ್ಕ್ಸಲ್ಲಿ ರಿಪೀಟ್ ಆಗಿದ್ದರೆ, ಇಲ್ಲಾಂದರೆ ನಾನು ಒಂದ್ಸರಿ ಗೈಡ್ಲಿಯಲ್ಲಿ ಕೊಡ್ತಿದ್ದೆ, ಒಂದ್ಸರಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಿದ್ದೆ, ಅವಾಗ ಎರಡರಲ್ಲೂ ರಿಪೀಟ್ ಆಗಿದ್ದರೆ ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯೆಲ್ಲೋ ಕಲರ್ ಇದದು ಪಿಂಕ್ ಕಲರ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಂಗೆ ಗೊತ್ತಾಗುತ್ತೆ. ಲೈಕ್ ಫ್ಯೂ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇದನ್ನು 120 ರೂಲ್ಸ್ ಆಫ್ ಗ್ರಾಮರಲ್ಲೇ ಮಾಡಿಸಿದ್ದಾರೆ. ಬಟ್ ಅದರ 120 ರೂಲ್ಸ್ ಆಫ್ ಗ್ರಾಮರ್ನ ನಾನು ಯಾವಾಗಲೂ ರಿವೈಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಕ್ಸಾಮ್ ಹಿಂದಿನ ದಿನ ಎಲ್ಲ. ಸೊ ನಾನು ಎಕ್ಸಾಮ್ ಹಿಂದಿನ ದಿನ ಏನು ಮಾಡ್ತೀನಿ ಅಂತಂದರೆ, ನಾನು ಮಾರ್ಕ್ಸಲ್ಲಿ ಏನು ಬರ್ಕೊಂಡಿದ್ದೀನಲ್ಲ ಅದನ್ನು ಮಾತ್ರ ರಿವಿಷನ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಅವಾಗ ನೆನಪಾಗ್ಬಿಡುತ್ತೆ ಈ ಕಾನ್ಸೆಪ್ಟ್ ಅಂತ. ಅಪಾರ್ಟ್ ಫ್ರಮ್ ಇದೆಲ್ಲ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ದಾವೆ, ಅವನ್ನೆಲ್ಲ ನಾನು ಆಲ್ಮೋಸ್ಟ್ ಒಂದು ಹತ್ರ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಏನು ತಪ್ಪು ಮಾಡ್ತೀನಿ ಮಾರ್ಕ್ಸಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅದನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೇನು ಸರಿ ಮಾಡ್ಕೊತೀನಿ ಅದನ್ನೆಲ್ಲ ಬರೆಯಲ್ಲ, ಯಾಕಂದರೆ ನನಗೆ ಅದು ಸರಿ ಇದೆ ಅಂತ ಗೊತ್ತಿರುತ್ತಲ್ಲ. ನಾನು ಜಸ್ಟ್ ಏನು ತಪ್ಪಾಗಿದೆ ಅದನ್ನು ಮಾತ್ರ ಬರಿತೀನಿ. ಈಗ ಬರಿತಾ ಇರೋದು RRB ಕ್ಲರ್ಕಿಂದು ಒಂದಷ್ಟು ತಪ್ಪಾಗಿತ್ತು ಅಂತ ಅದನ್ನು ಬರ್ಕೋತಾ ಇದೆ. ಇದ್ರ ಮಧ್ಯೆ ಇಡಿಯಮ್ಸ್ ಏನಾದರೂ ತಪ್ಪಾಗಿದ್ರೆ ಅದನ್ನು ಬರ್ಕೋತೀನಿ. ಕೆಲವೊಮ್ಮೆ ಇಡಿಯಮ್ಸಲ್ಲಿನೇ ಲೈಕ್ ತಪ್ಪಾಗಿ ಕೊಟ್ಟಿರ್ತಾರೆ. ಪುಲ್ ಓವರ್ ಫರ್ ಸಂಬಡಿ ಹೆಲ್ಸ್ ಅಂತ ಕೊಟ್ಟಿರ್ತಾರೆ. ಫರ್ ಅಲ್ಲಿ ಯೂಸ್ ಆಗಲ್ಲ, ಓವರ್ ಅಥವಾ ಟು ಯೂಸ್ ಆಗುತ್ತೆ. ಇದನ್ನು ನೀವು ತುಂಬ ಗಮನ ಇಟ್ಟು ನೋಡ್ಕೋಬೇಕು. ಅದಾದಮೇಲೆ ಡಿಫ್ರೆಂಟ್ ದ್ಯಾನ್ ಯೂಸ್ ಮಾಡಲ್ಲ, ಡಿಫ್ರೆಂಟ್ ಫ್ರಮ್ನೇ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ನೀವು ಕರೆಕ್ಟಾಗಿ ಬರ್ಕೋಬೇಕು. ಏನು ತಪ್ಪಾಗಿದೆ ಅಂತಲೂ ಬರ್ಕೋಬೇಕು, ಏನು ಸರಿ ಮಾಡಬೇಕು ಅಂತಲೂ ಬರ್ಕೋಬೇಕು. ಸೊ ನೆಕ್ಸ್ಟ್ ಟೈಮ್ ನೀವು ನೋಡಿದಾಗ ಇದು ತಪ್ಪು ಇದು ಸರಿ ಅಂತ ಪಟ್ಟನಾಗಿ ಫ್ಲ್ಯಾಶ್ ಆಗುತ್ತೆ. ಆ ಲೈನಲ್ಲಿ ನಿಮಗೆ ಹುಡ್ಕೋದು ಇರೋಲ್ಲ. ಈಗ ಲೈನ್ ಕೊಟ್ಟಿರ್ತಾರೆ ಅಂತಂದರೆ ಎರರ್ ಡಿಟೆಕ್ಷನ್ ಮಾಡಿ ಅಂತ ಕೊಟ್ಟಿರ್ತಾರೆ, ನೀವು ನೋಡಿರ್ತೀರ. ಅದರಲ್ಲಿ ರಾಂಗ್ ಮತ್ತು ರೈಟ್ ನಿಮಗೆ ಗೊತ್ತಾಗಬೇಕು. ಅದು ಡೈರೆಕ್ಟಾಗಿ ಗೊತ್ತಾಗಲಿಕ್ಕೆ ಅಂತಲೇ ನಾನು ಇದನ್ನು ಬರ್ಕೊಂಡಿರೋದು. ಆವಾಗ ನನಗೆ ಫಸ್ಟ್ ಬೇಗ ಗೊತ್ತಾಗ್ಬಿಡುತ್ತೆ ಅಂತ ಅಷ್ಟೇ. ಸೊ ಇದಿಷ್ಟಾಗಿತ್ತು ನಂದು ನೋಟ್ಸ್. ಇದು ಇಂಡೋ ಎಡಿಟೋರಿಯಲ್ ಮತ್ತು ನಂದು ಹೇಗೆ ಇಂಗ್ಲೀಷ್ನ ಅಪ್ಗ್ರೇಡ್ ಮಾಡ್ಕೋತೀನಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.